ಗುಜರಾತ್ನ ಅಹಮದಾಬಾದ್ನಲ್ಲಿರುವ ಏಕಾ ಅರೇನಾದಲ್ಲಿ ಚೊಚ್ಚಲ ವಿಶ್ವ ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ಗೆ ಅದ್ದೂರಿ ಚಾಲನೆ ದೊರೆತಿದೆ. ಕೇಂದ್ರ ಯುವ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ, ಆಯುಷ್ ಸಚಿವಾಲಯ ಮತ್ತು ಭಾರತೀಯ ಕ್ರೀಡಾ ಪ್ರಾಧಿಕಾರದ ಸಹಯೋಗದಲ್ಲಿ ಈ ಕ್ರೀಡಾಕೂಟ ಆಯೋಜನೆ ಮಾಡಲಾಗಿದೆ. ಯೋಗಾಸನವನ್ನು ಒಲಿಂಪಿಕ್ಸ್ ಮಾದರಿಯ ಜಾಗತಿಕ ಸ್ಪರ್ಧಾತ್ಮಕ ಕ್ರೀಡೆಯಾಗಿ ರೂಪಿಸುವ ನಿಟ್ಟಿನಲ್ಲಿ ಈ ಚಾಂಪಿಯನ್ಶಿಪ್ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ. ಕ್ರೀಡಾಕೂಟದಲ್ಲಿ ಅಮೆರಿಕ, ಘಾನಾ, ಕೀನ್ಯಾ ಮತ್ತು ಮಲೇಷ್ಯಾ ಸೇರಿದಂತೆ 60ಕ್ಕೂ ಹೆಚ್ಚು ರಾಷ್ಟ್ರಗಳ 400ಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸುತ್ತಿದ್ದಾರೆ. ಆತಿಥೇಯ ಭಾರತವು ಸಬ್ ಜೂನಿಯರ್ನಿಂದ ಸೀನಿಯರ್ ಮಾಸ್ಟರ್ಸ್ವರೆಗಿನ 6 ವಿವಿಧ ವಯೋಮಾನದ ವಿಭಾಗಗಳಲ್ಲಿ ಸ್ಪರ್ಧಿಸಲು 122 ಸದಸ್ಯರ ತಂಡವನ್ನು ಕಣಕ್ಕಿಳಿಸಿದೆ. ಯೋಗಾಸನ ಕ್ರೀಡಾ ಚಾಂಪಿಯನ್ಶಿಪ್ ಅನ್ನು ವರ್ಚುವಲ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅವರು, ಯೋಗವು ಮಾನವ ಕುಲಕ್ಕೆ ಭಾರತವು ನೀಡಿದ ಕಾಲಾತೀತ ಕೊಡುಗೆಯಾಗಿದೆ. ಯೋಗವು ಮನಸ್ಸು, ದೇಹ ಮತ್ತು ಆತ್ಮವನ್ನು ಒಂದುಗೂಡಿಸುತ್ತದೆ. ಇದು ಕೇವಲ ವ್ಯಕ್ತಿಗೆ ಆರೋಗ್ಯ ನೀಡುವುದಲ್ಲದೆ ಹೆಚ್ಚು ಸಾಮರಸ್ಯದ ಜಗತ್ತನ್ನು ನಿರ್ಮಿಸಲು ಪ್ರೇರಣೆ ನೀಡುತ್ತದೆ ಎಂದು ಹೇಳಿದರು. ಈ ಚೊಚ್ಚಲ ವಿಶ್ವ ಚಾಂಪಿಯನ್ಶಿಪ್ ಯೋಗಾಸನಕ್ಕೆ ಜಾಗತಿಕ ಕ್ರೀಡಾ ಗುರುತನ್ನು ನೀಡಲಿದ್ದು, ಯುವ ಜನತೆಗೆ ಕ್ರೀಡಾ ಕ್ಷೇತ್ರದಲ್ಲಿ ಅಪಾರ ಅವಕಾಶಗಳನ್ನು ತೆರೆಯಲಿದೆ ಎಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಪ್ರತಿ ಪ್ರಮುಖ ಕ್ರೀಡೆಯು ತನ್ನದೇ ಆದ ಸಮಗ್ರ ಪರಿಸರ ವ್ಯವಸ್ಥೆಯನ್ನು ಹೊಂದಿರುತ್ತದೆ. ಅದೇ ರೀತಿ ಯೋಗಾಸನ ಕ್ರೀಡೆಯು ಜಾಗತಿಕವಾಗಿ ವಿಸ್ತರಿಸುತ್ತಿದ್ದಂತೆ ಇದು ಕ್ರೀಡಾಪಟುಗಳಿಗೆ ಮಾತ್ರವಲ್ಲದೆ ತರಬೇತುದಾರರು, ಕ್ರೀಡಾ ವಿಜ್ಞಾನಿಗಳು, ಸಂಶೋಧಕರು ಮತ್ತು ಇವೆಂಟ್ ಮ್ಯಾನೇಜರ್ಗಳಿಗೂ ಹೊಸ ವೃತ್ತಿಜೀವನದ ಹಾದಿಗಳನ್ನು ಸೃಷ್ಟಿಸಲಿದೆ ಎಂದು ಪ್ರತಿಪಾದಿಸಿದರು. ಈ ಕ್ರೀಡಾಕೂಟವು ಯೋಗವನ್ನು ಕ್ರೀಡೆಯಾಗಿ ಮುಂದಿನ ಹಂತಕ್ಕೆ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದು ತಿಳಿಸಿದರು. ಯೋಗಾಸನ को एक कॉम्पिटिटिव स्पोर्ट्स के रूप में नई पहचान मिलेगी. मुझे विश्वास है कि भविष्य में योगासन भी अंतर्राष्ट्रीय खेलकूद में अपनी जगह बनाएगा. चाहे ओलंपिक्स हो या मल्टी स्पोर्ट्स इवेंट्स हो, हम जितनी मेहनत करेंगे सुखद परिणाम आ भी सकता है. और निश्चित तौर से इसमें अहमदाबाद में होने जा रही इस पहली वर्ल्ड योगासन चैंपियनशिप की बहुत बड़ी भूमिका होगी.